ಮುದ್ರಾ ಆಫ್ ಹೈಯೆಸ್ಟ್ ಎನ್ಲೈಟ್ಮೆಂಟ್ ಮತ್ತು ಸಿಂಬಾಲ್ ಆಫ್ ಟ್ರೂತ್ ಅಂತ ಕರೆಸಿಕೊಳ್ಳುವ ಉತ್ತರ ಬೋಧಿ ಮುದ್ರೆ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಇದು ಹೇಗೆ ಮಾಡಬೇಕು ಅಂದ್ರೆ, ಎರಡೂ ಕೈಗಳ ಕೈ ಬೆರಳುಗಳನ್ನು ಒಂದರಲ್ಲೊಂದು ಸೇರಿಸಬೇಕು. ವಾಯು ತತ್ವದ ತೋರ್ಬೆರಳು ಮತ್ತು ಅಗ್ನಿ ತತ್ವದ ಹೆಬ್ಬೆರಳು ಇವೇನ್ ಮಾಡಬೇಕು, ಈ ರೀತಿಯಾಗಿ ನಾವು ಜೋಡಿಸ್ಬೇಕು. ಇದೇನಾಗತ್ತೆ, ಉತ್ತರ ಬೋಧಿ ಮುದ್ರೆ ಆಗತ್ತೆ. ಮುದ್ರೆಯನ್ನು ಮುದ್ರಾ ಆಫ್ ಹೈಯೆಸ್ಟ್ ಎನ್ಲೈಟ್ಮೆಂಟ್ ಅಂತ ಕೂಡ ಕರೀತಾರೆ. ಈ ಮುದ್ರೆ ಸ್ವತಃ ಬುದ್ಧ ಮಾಡುತ್ತಿದ್ದರಂತೆ. ಈ ಮುದ್ರೆ ಬಳಸಲು ದೊಡ್ಡ ಕಾರಣ ಇದೆ. ಅದು ಏನೆಂದ್ರೆ, ಇದು ನಮ್ಮ ಆಂತರಿಕ ಮತ್ತು ಬಾಹ್ಯ ಅರಿವು ಹೆಚ್ಚಿಸುತ್ತದೆ, ನಮ್ಮ ಫೋಕಸ್, ಗಮನ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತದೆ. ಜೊತೆಗೆ ನಮ್ಮ ಮಿದುಳನ್ನು ಸುತ್ತಮುತ್ತ ನಡೆಯುವ ಎಲ್ಲಾ ಘಟನೆಗಳಿಂದ ಜಾಗೃತ ಇಡುತ್ತದೆ, ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಈ ಮುದ್ರೆ ನಿರಂತರ ಮಾಡುತ್ತಾ ಬಂದ್ರೆ ನಮ್ಮ ಜೀವನದಿಂದ ಭಯ, ಚಿಂತೆ ಮತ್ತು ಒತ್ತಡ ದೂರ ಮಾಡಿ ನಮ್ಮಲ್ಲಿ ಸಕಾರಾತ್ಮಕ ಯೋಚನೆ ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಹೀಗೆ ಇದು ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತದೆ. ಇದೇ ಕಾರಣದಿಂದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇಂಟರ್ವ್ಯೂ ಕೊಡುವಾಗ ಈ ಮುದ್ರೆ ಹಾಕುತ್ತಾರೆ. ಅದು ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಕೆಲವು ಜನ ಈ ಮುದ್ರೆಯನ್ನು ಸಿಂಬಾಲ್ ಆಫ್ ಟ್ರುತ್ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.